ಮೇಲೆ ಸಾಧನೆ ಮಾಡ್ತಾ ಇರತಕ್ಕಂತಹ ಇಸ್ರೋ ಇದೀಗ ಮತ್ತೊಂದು ಸಾಧನೆಯತ್ತ ಮುಖ ಮಾಡ್ತಾ ಇದೆ. ಚಂದ್ರಯಾನ ಕಾರ್ಯಕ್ರಮದ ಭಾಗವಾದಂತಹ ಚಂದ್ರಯಾನ್ ಮಿಷನ್ 5ಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿರತಕ್ಕಂತ ಬಗ್ಗೆ ಇಸ್ರೋ ಅಧಿಕೃತವಾಗಿ ಪ್ರಕಟಿಸಿದೆ. ಹೌದು, ಚಂದ್ರನ ಮೇಲೆ ಅನ್ವೇಷಣೆ ನಡೆಸುವಂತಹ ಸಲುವಾಗಿ ಚಂದ್ರಯಾನ ಮಿಷನ್ 5ರ ಉಡಾವಣೆಗೆ ಇಸ್ರೋ ಸಜ್ಜಾಗ್ತಾ ಇದೆ. ಈ ಮಿಷನ್ ಅನ್ನ ಜಪಾನ್ ಸಹಯೋಗದೊಂದಿಗೆ ನಡೆಸಲಾಗ್ತಾ ಇದೆ. ಇನ್ನು ಈ ಮಿಷನ್ 250 ಕೆಜಿ ತೂಕದ ರೋವರ್ ಆಗಿದ್ದು ಚಂದ್ರನ ಮೇಲ್ಮೈಗೆ ಒಯ್ಯುವಂತಹ ಸಾಮರ್ಥ್ಯವನ್ನ ಹೊಂದಿದ್ಯಂತೆ. ಇನ್ನು ಚಂದ್ರಯಾನ 3 ಭಾರಿ ಯಶಸ್ಸನ್ನ ಕೂಡ ಕಂಡಿತ್ತು. ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದಂತಹ ಜಗತ್ತಿನ ಮೊದಲ ದೇಶವಾಗಿ ಭಾರತ ಹೊರಹೊಮ್ಮಿದ್ದು ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡ್ ಮಾಡಿದಂತಹ 4ನೇ ದೇಶವಾಗಿದೆ. ಇನ್ನು ಸೋವಿಯತ್ ಒಕ್ಕೂಟ, ಅಮೆರಿಕ ಮತ್ತು ಚೀನಾ ಈ ಸಾಧನೆ ಮಾಡಿದ್ವು. ಇನ್ನು ಚಂದ್ರಯಾನ 3 ಪ್ರಜ್ಞಾನ್ ಹೆಸರಿನ 25 ಕೆಜಿ ತೂಕದ ರೋವರ್ ಹೊತ್ತೊಯ್ದಿತ್ತು. ಇದೀಗ 5ನೇ ಮಿಷನ್ ಜಪಾನ್ ಸಹಯೋಗದೊಂದಿಗೆ ಇನ್ನೂ ಅಧಿಕ ಭಾರದ ಅಂದ್ರೆ 250 ಕೆಜಿ ತೂಕದ ರೋವರ್ ಅನ್ನ ಚಂದ್ರನ ಅಂಗಳಕ್ಕೆ ಒಯ್ಯಲಿರ್ತಾ ಇರೋದು ವಿಶೇಷವಾಗಿದೆಯಂತೆ. ಇನ್ನು 2027ರಲ್ಲಿ ಚಂದ್ರಯಾನ 4ಅನ್ನ ಉಡಾವಣೆ ಕೂಡ ಮಾಡಲಾಗ್ತಾ ಇದೆ. ಇನ್ನು ಚಂದ್ರಯಾನ 5 ಮತ್ತು 6ಅನ್ನ ಮುಂದಿನ ದಶಕಗಳಲ್ಲಿ ಉಡಾಯಿಸಲಾಗುತ್ತಂತೆ.